ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, 2026ನೇ ಸಾಲಿನಲ್ಲಿ SSLCಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನು ಪಾಸ್ ಆಗಿದ್ದಾರೆ. ಸೊ ಅಂತ ಒಂದು ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ನೀವು ವೇಟ್ ಮಾಡ್ತಾ ಇದ್ರೆ ನಿಮ್ಗಳಿಗೆ ಒಂದಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನೀವು ಪದೇ ಪದೇ ಕೇಳ್ತಿರುವಂತ ಒಂದೇ ಪ್ರಶ್ನೆ, ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅಂತ ನೀವು ಕೇಳ್ತಾ ಇರುವಂಥದ್ದು, ರೈಟ್? ನೋಡಿ, ಏನು ಒಂದು ಪ್ರಶ್ನೆ ನಿಮ್ಮದು ಸ್ವಾಭಾವಿಕ. ಯಾಕಂತಂದ್ರೆ ನಿಮ್ದು SSLC ಈಗ ಕಂಪ್ಲೀಟ್ ಆಗಿ 1 ತಿಂಗಳಾಗಿ ಬಂತು, ಎಲ್ಲ ಕಡೆ ಅಡ್ಮಿಷನ್ ಆಗುತ್ತಾ ಇದೆ. ಬಟ್ ನಮ್ಮ ಪ್ಯಾರಾಮೆಡಿಕಲ್ ಯಾವಾಗ ಆರಂಭವಾಗುತ್ತೆ, ಅಪ್ಲಿಕೇಶನ್ ಯಾವಾಗ ಆಗುತ್ತೆ ಅಂತಂದ್ರೆ, ನೋಡ್ರಿ, ಹೋದ ವರ್ಷದ ಲೆಕ್ಕಾಚಾರ ಪ್ರಕಾರ ನೋಡೋದಾದ್ರೆ ಜೂನ್ ಕೊನೆಯ ವಾರ ಮತ್ತು ಜುಲೈ ತಿಂಗಳಲ್ಲಿ ಅಪ್ಲಿಕೇಶನ್ಗಳನ್ನ ಬಿಟ್ಟಿದ್ರು. ಪ್ರತಿ ವರ್ಷನೂ ಕೂಡ ಜೂನ್ ಕೊನೆಯ ವಾರ ಮತ್ತು ಜುಲೈ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಬಿಡುವಂಥದ್ದು ಒಂದು ಸಾಮಾನ್ಯವಾದಂಥ ಪ್ಯಾರಾಮೆಡಿಕಲ್ ಬೋರ್ಡಿನ ಒಂದು ಪದ್ಧತಿ. ಆದರೆ ಈ ವರ್ಷ ಏನಾಗಿದೆಯಪ್ಪ ಅಂತಂದ್ರೆ, ಈ ಕೋರ್ಸ್ ಬಂದ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಈ ವರ್ಷ ಏನಾದ್ರೂ ತಡ ಮಾಡ್ತಾರ ಅಥವಾ ಜೂನ್ ಮಂತಲ್ಲೇ ಬಿಡ್ತಾರ ಅಥವಾ ಬಿಡುವುದೇ ಇಲ್ಲ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇದು ಕೋರ್ಟ್ ಅಲ್ಲಿ ಇರುವಂತಹ ಮ್ಯಾಟರ್. ಕೋರ್ಟ್ ಆದೇಶ ತಡೆಯದ ಕೊಟ್ಟಿದೆ, ಯಾವಾಗ ಅದನ್ನು ತೆರವುಗೊಳಿಸುತ್ತೋ ಗೊತ್ತಿಲ್ಲ. ಹಿಂಗಿರ್ಬೇಕಾದ್ರೆ ಈಗ ಅಡ್ಮಿಷನ್ಸ್ ಈಗ ಕೋರ್ಟ್ ಆದೇಶ ಬಂದ್ ಮಾಡಿಬಿಡ್ರಪ್ಪ ಅಂತಂದ್ರೆ ಈಗ ಅಪ್ಲಿಕೇಶನ್ ಬೇಗ ಬಿಡಾಕಂತ ಬರೋಂಗಿಲ್ಲ. ಯಾಕಂದ್ರೆ ಇನ್ನೂ 2ನೇ ಎಕ್ಸಾಮ್ ಮುಗಿಬೇಕು. ಎಕ್ಸಾಮ್ 2 ಮುಗಿದ ತನಕ ಇವರು ಅಪ್ಲಿಕೇಶನ್ಗಳನ್ನ ಬಿಡೋಂಗಿಲ್ಲ. ನಿಮಗೆ ನೋಡೋದು ಜೀವಕ್ಕೆ ಸಮಾಧಾನ ಇಲ್ಲ. ಬಟ್ ಬೋರ್ಡ್ನವ್ರು ನೋಡಿದ್ರೆ ತುಂಬಾ ಸ್ಲೋ ಇದ್ದಾರೆ. ಡಿಸೆಂಬರ್ ಅಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ ತನಕ ಕಾಲೇಜ್ ಸ್ಟಾರ್ಟ್ ಆಗ್ಬೇಕಾದ್ರೆ ಈಗ ಅಡ್ಮಿಷನ್ ತಗೊಂಡ್ ಏನ್ ಮಾಡ್ಬೇಕು, ಈಗ ಅಪ್ಲಿಕೇಶನ್ ಬಿಟ್ಟು ಏನ್ ಮಾಡ್ಬೇಕು ಅಂತಾರ ಅವರು. ಅದಕ್ಕೆ ಅವ್ರು ಏನ್ ಮಾಡ್ತಾರ್ರಿ, ಪ್ರತಿ ವರ್ಷನು ಜೂನ್ ಜುಲೈ ಮಂತ್ ಅಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ, ಡಿಸೆಂಬರ್ಗೆ ಕಾಲೇಜುಗಳನ್ನ ಆರಂಭ ಮಾಡುವಂತ ಪ್ರಕ್ರಿಯೆ ಐತಿ. ನಿಮ್ಮಲ್ಲಿ ಸಮಾಧಾನ ಗುಣ ಐತಿ, ವೇಟ್ ಮಾಡೋ ಗುಣ ಐತಿ, ನನಗೆ ಗೌರ್ಮೆಂಟ್ ಸೀಟ್ ಬೇಕಪ್ಪ ಅಂತಂದ್ರೆ ಇದೊಂದು ತಿಂಗಳ ಕಾಯಿರಿ, ಏನಾಗುತ್ತೆ ಅನ್ನೋದು ನಿಮ್ಗೆಲ್ಲ ಮಾಹಿತಿ ಕೊಡ್ತೇನೆ. ಯಾಕಂದ್ರೆ ಇನ್ನೂ ಗ್ಯಾರಂಟಿ ಇಲ್ಲ, ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅನ್ನೋದು ಬೋರ್ಡ್ನವ್ರಿಗೂ ಕೂಡ ಗ್ಯಾರಂಟಿ ಇಲ್ಲ. ಇನ್ನು ನಾನೇನ್ ಹೇಳ್ಬೇಕ, ಬೋರ್ಡ್ನವ್ರ ಬಿಟ್ರೆ ನಾನು ಹೇಳೇನೆ, ಅವ್ರು ಬಿಡಾಕ ರೆಡಿ ಇಲ್ಲ ಅಂದ್ಮೇಲೆ ನಾವೇನ್ ಹೇಳಕ್ ಬರ್ತೈತ್ರಿ. ಹಿಂದಿನ ವರ್ಷದ ಏನಾಗಿತ್ತು ಅದ್ರ ಮೇಲೆ ನಾ ಹೇಳ್ಬೋದು, ಏನಪ್ಪಾ ಜೂನ್ ಜುಲೈ ಮಂತ್ನಾಗ ಬಿಡ್ತಾರ, ಅಲ್ಲಿ ತನಕ ಕಾಯಿರಿ ಅಂತೇಳಿ. ಬಿಡದೇನೂ ಇರ್ಬೋದು, ಯಾಕಂತಂದ್ರೆ ಈ ವರ್ಷ ಭಾಳ ಅಪಡಾಬಾಜಿ ಆಗೈತ್ರಿ. ಈ ವರ್ಷ ಬಿಡದೇನೆ ಇರ್ಬೋದು 10th ಮೇಲೆ ಅಪ್ಲಿಕೇಶನ್ ಅನ್ನ. ಅವಾಗ ಏನ್ ಮಾಡಕ್ ಬರ್ತೈತಿ, ಇವೆಲ್ಲ ಭಾಳ ಪ್ರಾಬ್ಲಮ್ ಅದಾವು. ಅದಕ್ಕೆ ನೀವು ಜೂನ್ ಜುಲೈ ತನಕ ಕಾಯ್ತೀನಪ್ಪ ಅಂದ್ರೆ ಕಾಯಿರಿ, ಮಾಹಿತಿ ಬಂದ್ರೆ ನಿಮ್ಗೆ ಒದಗಿಸಿ ಕೊಡ್ತೀನಿ ನಾ.